ಶ್ರೀ ಸರ್ವಜ್ಞ ವಾಹಿನಿ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಕಲಬುರಗಿಯ ಮಹಾಚಾರ್ಯ ಕುಟೀರ ವಿದ್ಯಾಪೀಠದ ಗುರುಗಳಾದ ಪಂಡಿತ್ ಶ್ರೀ ಗಿರೀಶಾಚಾರ್ಯ ಅವಧಾನಿ ಅವರಿಂದ ಗೀತಾಚಾರ್ಯನ ಸಂದೇಶವನ್ನು ಕೇಳೋಣ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಃ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಶ್ಚಿತ. ಗೀತಾ ಜಯಂತಿ ನಿಮಿತ್ತ ಶ್ರೀಮದ್ ಭಗವದ್ಗೀತೆಯ ಕೃಷ್ಣನ ಸಂದೇಶವನ್ನ ನಾವೆಲ್ಲರೂ ತಿಳಿದುಕೊಳ್ಳೋಣ. ಶ್ರೀಮದ್ ಭಗವದ್ಗೀತಾ ಅಂದರೆ ಕೃಷ್ಣನ ಉಪನಿಷತ್. ಅದಕ್ಕೆ ಹೇಳ್ತಾರೆ ಕೃಷ್ಣೋಪನಿಷತ್ ಅಂತ ಅನ್ನೋದನ್ನ ಹೇಳ್ತಾರೆ. ಇದರೊಳಗೆ ಏನಿದೆ? ಶ್ರೀಮದ್ ಭಗವದ್ಗೀತಾದೊಳಗೆ ಅಪಾರ ವೇದರಾಶಿಯ ಮಧುರ ರಸ, ಬಹಳ ಮಧುರವಾದದ್ದು ಕೃಷ್ಣ ಪರಮಾತ್ಮ ಗೀತೆ. ಗೀತೆ ಒಂದು ಕಡೆ ಆದ್ರೆ ಭಾಗವತಕ್ಕಿಂತಲೂ ಕೂಡ ಅದು ಅತ್ಯುತ್ತಮವಾದದ್ದು ಶ್ರೀಮದ್ ಭಗವದ್ಗೀತಾ. ಭಾಗವತ ವೇದವ್ಯಾಸ ದೇವರು ಬರೆದಿದ್ದಾರೆ. ಕೃಷ್ಣ ಗೀತಾ ಸಾಕ್ಷಾತ್ ತನ್ನ ಮುಖದಿಂದ ಹೇಳಿದ್ದು ಅತ್ಯುತ್ತಮವಾದ ರಸ. ಜೀವರ ಮುಕ್ತಿ ಶಾಸ್ತ್ರ ಇದು. ಜೀವರು ಮುಕ್ತಿಗೆ ಹೋಗಬೇಕಾದರೆ, ಸಂಸಾರ ಬಂಧನವನ್ನ ಕಳಿಸಿಕೊಂಡು ಮುಕ್ತಿಗೆ ಹೋಗಬೇಕಾದರೆ ಶ್ರೀಮದ್ ಭಗವದ್ಗೀತಾ ನಾವು ಅಂದಲೇಬೇಕು, ಅರ್ಥಾನುಸಂಧಾನವಾಗಿ ಪಠನ ಮಾಡಲೇಬೇಕು. ಮತ್ತೆ ಸಮಗ್ರ ವಿಶ್ವದ ಅದ್ಭುತ ಸಂವಿಧಾನ ಇದು. ಜಗತ್ತಿನೊಳಗೆ ಏನು ಇವೆ, ಜಗತ್ತಿನೊಳಗೆ ಏನು ಸಮಸ್ಯೆಗಳಿವೆ, ಅದೆಲ್ಲವನ್ನೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಪರಿಹಾರ ಮಾಡಿದ್ದಾನೆ. ಅದಕ್ಕಾಗಿ ಸಮಗ್ರ ವಿಶ್ವದ ಇಡೀ ಜಗತ್ತಿನ ಅಂದ್ರೆ 30 ಕೋಟಿ ದೇವತೆಗಳ ಸಮಸ್ಯೆ ಪರಿಹಾರವಾಗ್ತದೆ. 14 ಲೋಕಗಳಲ್ಲಿ ಇರುವ ಜನರು, ದೇವತೆಗಳು, ಗಂಧರ್ವರು, ಯಕ್ಷರು, ಕಿನ್ನರು, ಕಿಂಪುರುಷರು, ಅವರಿಗೆ ಬಂದ ಕಷ್ಟ, ಅವರಿಗೆ ಬಂದ ಸಮಸ್ಯೆ, ಅವರಿಗೆ ಬಂದ ರೋಗ, ಎಲ್ಲವನ್ನೂ ಕೂಡ ನಾಶ ಮಾಡ್ತದೆ ಶ್ರೀಮದ್ ಭಗವದ್ಗೀತಾ. ಆದ ಕಾರಣ ಇದು ಸಮಗ್ರ ವಿಶ್ವದ ಅದ್ಭುತ ಸಂವಿಧಾನ. ಇದು ಕೊನೆ ಮೊದಲಿಲ್ಲದ ಜೀವನ ಪ್ರಯೋಗ ಶಾಲೆ. ಇದು ಆಲ್ರೆಡಿ ದೊಡ್ಡ ಪ್ರಯೋಗ. ಆ ಪ್ರಯೋಗ ಶಾಲೆ ಈ ಭಗವದ್ಗೀತೆಯಲ್ಲಿ ನಾವು ಕಾಣಬೇಕು. ಗೀತೆಯೇ ಇದರ ತತ್ವ ಸಂಹಿತೆ. ಎಲ್ಲ ತತ್ವಗಳು, ಪ್ರತಿಯೊಂದು ತತ್ವಗಳು ಇದನ್ನು ಭಗವಂತ ಇಲ್ಲಿ ಹೇಳಿ ತೋರಿಸಿದ್ದಾರೆ. ಜೀವನದಲ್ಲಿ ಇಲ್ಲದ ಘಟನೆ ಇಲ್ಲ, ಗೀತೆಯಲ್ಲಿ ಕಾಣಿಸದ ತತ್ವವಿಲ್ಲ. ತತ್ವ, ಪ್ರತಿಯೊಂದು ತತ್ವಗಳು ಶ್ರೀಕೃಷ್ಣ ಪರಮಾತ್ಮ ಸಿಂಪಲ್ ಆಗಿ ಹೇಳಿದ್ದಾನೆ. ನಾವು ಆಚಾರ ಹೇಗೆ ಮಾಡಬೇಕು, ವಿಚಾರ ಯಾವ ತರಹದ ಮಾಡಬೇಕು, ನಮಗ ಬಂದ ಸಮಸ್ಯೆವನ್ನ ಗೀತೆಯೊಳಗೆ ನೋಡ್ರಿ, ಅದಕ್ಕೆ ಆನ್ಸರ್ ಸಿಗ್ತದೆ. ಆ ತರಹದ ಭಗವಂತ ಎಲ್ಲ ತತ್ವಗಳನ್ನು ನಾವು ಇಲ್ಲಿ ಕಾಣಬೇಕು. ಇದು ಸಾಮಾನ್ಯವಾದ ಅಲ್ಲ, ಇದು ಬ್ರಹ್ಮವಿದ್ಯೆ, ಪರಮಾತ್ಮನ ವಿದ್ಯೆ. ಇದು ಪರಮಾತ್ಮನನ್ನ ಹೊಂದಬೇಕಾದರೆ, ಪರಮಾತ್ಮನನ್ನ ತಿಳಿದುಕೊಳ್ಳಬೇಕಾದರೆ, ಪರಮಾತ್ಮನನ್ನ ಕಾಣಬೇಕಾದರೆ, ಪರಮಾತ್ಮ ನಮ್ಮ ಬಗ್ಗೆ ಪ್ರಸನ್ನನಾಗಬೇಕಾದರೆ ಇದು ಬ್ರಹ್ಮವಿದ್ಯೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕಾಣಿಸಿದ. ಇದಕ್ಕೆ ಪ್ರತ್ಯಕ್ಷವಾಗಿ ಜ್ವಲಂತವಾದ ಉದಾಹರಣೆ ಹೇಳ್ತಾ 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 ಅರ್ಜುನಿಗೆ ತನ್ನ ವಿಶ್ವರೂಪವನ್ನೇ ತೋರಿಸಿದ. ಅದಕ್ಕಾಗಿ ಇದು ಪರಮಾತ್ಮನ ವಿಶೇಷವಾದ ಬ್ರಹ್ಮವಿದ್ಯೆ. ಇದು ಪರಮಾತ್ಮನಿಗೆ ಬಹಳ ಬೇಕಾದದ್ದು, ಇದು ಬಹಳ ತತ್ವವಾದದ್ದು. ಮತ್ತು ಇದು ಪರಮಾತ್ಮನ ಪಾರಮ್ಯವನ್ನ, ಸ್ವತಂತ್ರವನ್ನ ತೋರಿಸ್ತದೆ. ನಾನು ಸ್ವತಂತ್ರ ಅಂತ ಭಗವಂತ ಹೇಳಿಕೊಂಡಿಲ್ಲ, ಅರ್ಥಾತ್ ಬಾಯಿಯಿಂದ ಹೇಳಿದ್ದಾನೆ ಅರ್ಜುನನಿಗೆ. ಅರ್ಥಾತ್ ಇದು ಅರ್ಜುನನಿಗೆ ಸಂಬಂಧಪಟ್ಟದ್ದು ಇರಬಹುದು, ಒಂದು 10% ಇರಬಹುದು. ಆದರೆ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಇಡೀ ಜಗತ್ತಕ್ಕೆ ಈ ತತ್ವವನ್ನು ಭಗವಂತ ಸಾರಿದ್ದಾನೆ.
ಅದಕ್ಕಾಗಿ ಶ್ರೀಮನ್ ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ಮಂತ್ರಾಲಯ ಪ್ರಭುಗಳು, ವ್ಯಾಸರಾಜರು, ವಾದರಾಜರು, ಪ್ರತಿಯೊಂದು ಮಹಾಮಹಂತರಾದವರೆಲ್ಲರೂ ಕೂಡ ತಮ್ಮ ಶಾಸ್ತ್ರದೊಳಗೆ, ತಮ್ಮ ವ್ಯಾಖ್ಯಾನದೊಳಗೆ ಗೀತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರು ಎರಡೂ ಗ್ರಂಥಗಳನ್ನು, ಗೀತಾ ಭಾಷ್ಯ ಹಾಗೂ ಗೀತಾ ತಾತ್ಪರ್ಯ, ಇದಕ್ಕೆ ಸುಂದರವಾಗಿ ಮಂತ್ರಾಲಯ ಪ್ರಭುಗಳು ಗೀತಾ ವಿವೃತ್ತಿ ಅಂತನೋ ಗ್ರಂಥವನ್ನು ಬರೆದಿದ್ದಾರೆ. ಹಾಗಾಗಿ ಅವರು ಹೇಳ್ತಾರೆ, ಅರ್ಜುನನ್ ನಿಮಿತ್ತೀಕೃತ್ಯ, ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು, ಅರ್ಜುನನಿಗೆ ಸಂಬಂಧಪಟ್ಟದ್ದು ಇರಬಹುದು, ಆದರೆ ಸಾಕಷ್ಟು ನಮಗೆ ಸಂಬಂಧಪಟ್ಟದ್ದು. ಆದ ಕಾರಣ ಅಂತಹ ಪರಮಾತ್ಮನ ಪಾರಮ್ಯವನ್ನ, ಪರಮಾತ್ಮನ ಸ್ವತಂತ್ರನಾದ ಅಂತಹ ಪರಮಾತ್ಮನ ಸ್ವಾತಂತ್ರ್ಯವನ್ನ ಅಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ತೋರಿಸಿದ್ದಾನೆ. ಗುಣರಾಶಿಯನ್ನು ನಿರೂಪಿಸುತ್ತದೆ ಪರಮಾತ್ಮನ ಗುಣಗಳು. ಎಂಥ ಅದ್ಭುತವಾದ ಪರಮಾತ್ಮನ ಗುಣಗಳು! ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗತ್ವಾನ ಪೂರ್ವಕ ಅನಂತ ಸಂಹಾರಕರ್ತಗಳು. ವೇದೋಕ್ತ ಸರ್ವ ಕ್ರಿಯೆಗಳ ಎಲ್ಲವನ್ನೂ ಕೂಡ ಭಗವಂತ ಸಂಹಾರ ಮಾಡಿದ್ದಾನೆ. ಪರಮಾತ್ಮನ ಅನಂತ ರೂಪ, ಅನಂತ ಅವಯವ, ಅನಂತ ಕ್ರಿಯಾ, ಪ್ರತಿಯೊಂದು ಪರಮಾತ್ಮ ಅವಸ್ಥೆಯನ್ನ ನಮ್ಮ ಅವಸ್ಥೆಗೆ ನ್ಯಾಮಕನಾಗಿದ್ದಾನೆ. ನಾವು ಕಣ್ಣಿಂದ ನೋಡಬೇಕು ಅಂದ್ರೆ ಭಗವಂತ ಕಣ್ಣಿನೊಳಗೆ, ಬಲಗಣ್ಣಿನೊಳಗೆ ಇದ್ದುಕೊಂಡು ನಮ್ಮೆಲ್ಲ ಪದಾರ್ಥಗಳನ್ನು ಭಗವಂತ ತೋರಿಸಿ ನಮಗೆ ಎಂಜಾಯವನ್ನ, ಅರ್ಥಾತ್ ಸುಖವನ್ನು ಕೊಡ್ತಾನೆ. ಹೀಗೆ ಒಂದು ಸುಷುಪ್ತಿ, ಇನ್ನೊಂದು ಜಾಗರಾವಸ್ಥಾ, ಇನ್ನೊಂದು ಸ್ವಪ್ನಾವಸ್ಥಾ, ಈ ಮೂರು ಅವಸ್ಥೆಕ್ಕೆ ಪ್ರೇರಕನಾದವನು ಅವಸ್ಥಾತ್ರಯ ಪ್ರೇರಕೇನ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ. ಕಣ್ಣಿಂದ ನೋಡ್ಬೇಕು ಅಂದ್ರೆ ಭಗವಂತ ಕಣ್ಣಿನೊಳಗೆ ಇರ್ಲಿಕ್ಕೆ ಬೇಕು. ಉಪನಿಷತ್ ಹೇಳ್ತದೆ, ದಕ್ಷಿಣಾಕ್ಷಿ ಮುಖೆ ವಿಶ್ವ, ದಕ್ಷಿಣ ಕಣ್ಣಿನೊಳಗೆ ಭಗವಂತ ಅವನೇ ವಿಶ್ವನಾಮಕ ಪರಮಾತ್ಮ. ಅದಕ್ಕಾಗಿ ಕಣ್ಣಿನೊಳಗೆ ಭಗವಂತ ನೀನು ಇದ್ದುಕೊಂಡು ನಾನಾ ತರಹದ ಪದಾರ್ಥಗಳನ್ನ ತೋರಿಸಿದೆಲ್ಲಪ್ಪ ಅಂತ ಈ ರೀತಿಯಾಗಿ ನಾವು ಅನುಸಂಧಾನ ಪುರಸ್ಸರವಾಗಿ ಅದನ್ನು ನಾವು ತಿಳಿದುಕೊಂಡಾಗ ನಮ್ಮ ಕಣ್ಣು ಹೋಗೋ ತನಕ ಕಣ್ಣು ಆಪರೇಷನ್ ಅಲ್ಲದೆ ಉಳಿತು. ದಕ್ಷಿಣಾಕ್ಷಿ ಮುಖೇ ವಿಶ್ವ ಮನಸ್ಸಂದಸ್ತು ತೈಜಸಃ. ನನ್ನ ಸ್ವಪ್ನಗಳನ್ನ ಭಗವಂತ ನಾನು ಮಲ್ಕೊಂಡಾಗ ಸ್ವಪ್ನಗಳನ್ನು ತೋರಿಸ್ತಾನೆ ಭಗವಂತ. ಸ್ವಪ್ನ ತೋರಿಸುವನು ಯಾರು? ಸ್ವಪ್ನ ಪ್ರೇರಕ ತೈಜಸ ನಾಮಕ ಪರಮಾತ್ಮ. ಅನಂತ ಅನಂತ ಜನ್ಮದೊಳಗೆ ಇರುವ ಆ ಕೆಸೆಟ್ ಅನ್ನ ಭಗವಂತ ಹಾಕ್ತಾನೆ. ನಾನು ಜಿಲೇಬಿ ತಿದ್ದದ್ದನ್ನ ತೋರಿಸ್ತಾನೆ. ನಾನು ಮಲ್ಕೊಂಡಿರ್ತೇನೆ, ಜಿಲೇಬಿ ಹಾಕಿ ತಿಂತೇನೆ. ಇದನ್ನು ಭಗವಂತ ಆ ಯಾವುದೋ ಒಂದು ಸಂದರ್ಭದೊಳಗೆ, ಯಾವುದೋ ಒಂದು ಫಂಕ್ಷನ್ದೊಳಗೆ ನಾವು ಹೋಗಿ ಜಿಲೇಬಿಯನ್ನು ತಿಂದಿರ್ತೇನೆ. ಅದನ್ನ ಪರಮಾತ್ಮ ಅದನ್ನ ಕೆಸೆಟ್ ಮಾಡ್ಕೊಂಡಿರ್ತಾನೆ. ಆ ಕೆಸೆಟ್ ಅನ್ನ ಪರಮಾತ್ಮ ನಾವು ಮಲ್ಕೊಂಡಾಗ ತೋರಿಸ್ತಾನೆ. ಇವನೇ ತೈಜಸ ನಾಮಕ ಪರಮಾತ್ಮ. ಎಲ್ಲಿರ್ತಾನೆ ಅಂದ್ರೆ ಕಂಠದೊಳಗೆ ಇದ್ದು ನಮಗೆ ಸ್ವಪ್ನಗಳನ್ನ ತೋರಿಸ್ತಾನೆ. ವಿಶ್ವ ಕಣ್ಣಿನೊಳಗೆ ಇದ್ರೆ ತೈಜಸ ನಾಮಕ ಪರಮಾತ್ಮ ಕಂಠದೊಳಗೆ ಇದ್ದುಕೊಂಡು ನಮ್ಮ ಎಲ್ಲ ಸ್ವಪ್ನಗಳನ್ನು ಭಗವಂತ ತೋರಿಸ್ತಾನೆ. ಅದಕ್ಕಿಂತ ಅತಿ ಮಹತ್ವವಾದದ್ದು ಸ್ವಪ್ನ, ನಿದ್ದೆ. ಭಗವಂತ ಅವನೇ ವಿಶ್ವನಾಮಕ ಪರಮಾತ್ಮ, ತೈಜಸ ನಾಮಕ ಪರಮಾತ್ಮ. ಇವನೇ ಪ್ರಾಜ್ಞನಾಮಕ ಪರಮಾತ್ಮ. ನಮಗೆ ಗಾಢವಾದ ನಿದ್ರೆಯನ್ನು ಕೊಡುವನು ಭಗವಂತ. ಈ ನಿದ್ದೆ ಇಲ್ಲದೇನೆ ನಮ್ಮ ಜೀವನ ನಡಲಿಕ್ಕೆ ಶಕ್ಯವಿಲ್ಲ. ಇವತ್ತಿನ ದಿವಸ ನನಗೆ ನಿದ್ದೆ ಇಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಬೇಚರಿದೆ, ನಾನು ಅಭ್ಯಾಸ ಮಾಡುವುದಿಲ್ಲ, ನಾನು ಊಟ ಮಾಡುವುದಿಲ್ಲ, ಏನೂ ಮಾಡುವುದಿಲ್ಲ. ಮನುಷ್ಯ ಅವತ್ತಿನ ದಿವಸ ಬೇಚರಿರ್ತಾನೆ. ಅನಂತ ಜೀವರಾಶಿಗಳಿಗೆ ಸ್ವಪ್ನವನ್ನ, ಅರ್ಥಾತ್ ಜಾಗೃತಾವಸ್ಥವನ್ನ, ಅದನ್ನ ಮತ್ತು ಸುಷುಪ್ತಿ ಅವಸ್ಥೆಯನ್ನು ಕೊಡುವನು ವಿಶ್ವ, ತೈಜಸ, ಪ್ರಾಜ್ಞ. ಈ ಮೂರು ರೂಪಗಳಿಂದ ಭಗವಂತ ಅವಸ್ಥಾತ್ರಯ ಭೇದೇನ, ಮೂರು ಅವಸ್ಥೆಯೊಳಗೆ ಇರತಕ್ಕಂತಹ ಮೂರೇ ಅವಸ್ಥಾ, ಆ ಮೂರು ಅವಸ್ಥೆಯೊಳಗೆ ಆ ಭಗವಂತನ ವಿಶ್ವ ಹಾಗೂ ತೈಜಸ ಹಾಗೂ ಪ್ರಾಜ್ಞನಾಮಕ ಪರಮಾತ್ಮನನ್ನು ಸ್ಮರಣ ಮಾಡಿದಾಗ ಮೂರು ಅವಸ್ಥೆಯೊಳಗೆ ಇದು ಭಗವಂತನ ಪೂಜೆ ಆಗ್ತದೆ. ಆ ಪೂಜೆಯನ್ನ ಭಗವಂತ ನೋಡಿ ನಮಗೆ ಅನುಗ್ರಹ ಮಾಡ್ತಾನೆ. ದುಷ್ಟವಾದ ಸ್ವಪ್ನಗಳನ್ನು ತೋರಿಸುವುದಿಲ್ಲ, ಶುಭವಾದ ಪದಾರ್ಥಗಳನ್ನು ಭಗವಂತ ಕಣ್ಣಿನಿಂದ ತೋರಿಸ್ತಾನೆ. ಹಾಗಾಗಿ ಗಾಢವಾದ ನಿದ್ರೆಯನ್ನ ಭಗವಂತ ಕೊಡ್ತಾನೆ. ಆದ ಕಾರಣ ಅವಸ್ಥಾತ್ರಯ ಭೇದೇನ ಅಂತ ಆ ಉಪಾಸನೆಯನ್ನ ನಾವು ಮಾಡಬೇಕು ಅಂತನ್ನುವುದನ್ನ ಭಕ್ತಾಪರಾಧ ಭಕ್ತವತ್ಸಲಾನ, ಭಗವದ್ ಭಕ್ತರಿಗೆ ಬಹಳ ವಾತ್ಸಲ್ಯದಿಂದ ಇರ್ತಾನೆ. ಭಗವದ್ ಭಕ್ತರು ಏನು ಮಾಡಿದ್ರೂ ಕೂಡ, ಆಯ್ತಾ, ಭಗವತ್ತರ ಬೆಳೆಯನ್ನು ಮಾಡಿದ್ರೂ ಕೂಡ ಅದನ್ನ ಭಗವಂತ ನಮಗೆ ಉಪಾಸಕಾನಾಂ ಕರುಣಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ದೀನಂ ದೋನಂ ಅನಾಥಂ ಏನಂ ಉದ್ಧರ. ಪರಮಾತ್ಮ
ನನ್ನನ್ನು ಉದ್ಧಾರ ಮಾಡಪ್ಪ, ನನ್ನ ಮನುಷ್ಯ ಜೀವನ ಸಾರ್ಥಕ ಮಾಡಿಕೊಳ್ಳು, ನೀನೇ ಕಾರಣ ಸ್ವಾಮಿ, ನೀನೇ ಪ್ರತಿಯೊಂದರೊಳಗೆ ನೀನು ಪ್ರೇರಣೆ ಮಾಡಬೇಕು. ಮನಸ್ಸಿನಲ್ಲಿ ನಿಂತು ಮನೋನಿಯಾಮಕ, ಮನ ಪ್ರವರ್ತಕ, ಮನ ನಿವರ್ತಕ ಅಂತ ಈ ರೀತಿಯಾಗಿ ದಾಸರು ಉದ್ಗಾರ ಮಾಡಿದ್ದರಿಂದ ಆ ಪರಮಾತ್ಮ ನಮಗೆ ಪ್ರತಿಯೊಂದು ಭಕ್ತಾಪರಾಧ ಸಹಿಷ್ಣುನ, ಭಗವದ್ಭಕ್ತರು ನಾವು, ನಮ್ಮ ಅಪರಾಧಗಳನ್ನ ಭಗವಂತ ಕ್ಷಮಿಸ್ತಾನೆ. ಯಾಕೆ ಅಂದ್ರೆ ಭಕ್ತ ವತ್ಸಲನಾಗಿದ್ದೀನಿ ನೀನು ಅಂತ ನಾವು ಕೇಳಿಕೊಂಡದ್ದರಿಂದ ಭಗವಂತ ನಾವು ಏನೇ ಮಾಡಲಿ, ಅಜಾಮಿಳ ತಪ್ಪು ಮಾಡಿದ, ಮಾಧವ ತಪ್ಪು ಮಾಡಿದ, ಅದೆಲ್ಲ ಅಪರಾಧಗಳನ್ನ ಭಗವಂತ ಮೈನಸ್ ಮಾಡಿ ಅದನ್ನ ನಾಶ ಮಾಡಿ ನಮ್ಮ ಉದ್ಧಾರವನ್ನ ಮಾಡ್ತಾನಲ್ಲ, ಹಾಗೆ ಪರಮಾತ್ಮ ಪರಮಾದಯನೂನಾಂ ಕ್ಷಮಾ ಸಮುದ್ರಾಣಂ ಭಕ್ತವತ್ಸಲಾನಾಂ ಭಕ್ತಾಪರಾಧ ಸಹಿಷ್ಣುನಾಂ, ಭಕ್ತರು ಏನೇ ಮಾಡಲಿ ನಮಗೆ ಒಂದು ಹಾದಿ ತೋರಿಸ್ತಾನೆ ಭಗವಂತ. ಅದಕ್ಕಾಗಿ ನಾವು ಭಗವದ್ ಭಕ್ತರಾಗಬೇಕಾದ್ರೆ ನಾವು ಶ್ರೀಮದ್ ಭಗವದ್ಗೀತೆಯನ್ನ ನಾವು ಅದನ್ನ ನೋಡ್ಲೇಬೇಕು. ಆ ನಂತರ ಮತ್ತೆ ಗೀತೆಯೊಳಗೆ ಸಮಸ್ತ ಜೀವರ ಕರ್ಮಗಳಿಗೆ ಈಶನೇ ಪ್ರೇರಕನಾಗಿ ನಿಮಿತ್ತನಾಗಿದ್ದಾನೆ. ಎಲ್ಲವೂ ಕೂಡ ನಮ್ಮ ಕಡೆಯಿಂದ ಮಾಡಿಸಿದ್ರು ಕೂಡ ಒಳಗಿದ್ದು ಭಗವಂತ ಪ್ರೇರಣೆ ಮಾಡ್ತಾನೆ. ಇದು ಭಗವಂತನ ಅದ್ಭುತವಾದ ಸಾಮರ್ಥ್ಯ. ಯಾವುದನ್ನ ಮಾಡ್ಲಿಕ್ಕೆ ಶಕ್ಕಿಲ್ಲ. ಅವನಿಗೆ ಕೀರ್ತಿ ಬೇಕಾಗಿಲ್ಲ, ಅವನಿಗೆ ಪುಣ್ಯ ಬೇಕಾಗಿಲ್ಲ, ಯಾವುದು ಭಗವಂತ ಬೇಕಾಗಿಲ್ಲ. ಒಬ್ಬ ಉತ್ತಮನಾದ ಜೀವನನ್ನ ಉದ್ಧಾರ ಮಾಡಿ ಮೋಕ್ಷವನ್ನ ಕೊಡಬೇಕಾಗಿದೆ. ಆದ ಕಾರಣ ನಮ್ಮ ಜೀವರೆಲ್ಲರ ಕರ್ಮಗಳಿಗೆ ಈಶನೇ ಪ್ರೇರಕನೇ ಹಾಗೂ ನಿಮಿತ್ತ ಕಾರಣ. ನಾನು ಮಾಡಿದ್ದೇನೆ ಅಂತೇನೆ, ನಾನು ಏನ್ ಮಾಡ್ತೇನೆ, ನೋಡ್ಲಿಕ್ಕೆ ಶಕ್ಕಿಲ್, ವಿಚಾರ ಮಾಡ್ಲಿಕ್ಕೆ ಶಕ್ಕಿಲ್, ಬಾಯಿಂದ ಮಾತಾಡ್ಲಿಕ್ಕೆ ಶಕ್ಕಿಲ್, ಕಿವಿಯಿಂದ ಕೇಳ್ಲಿಕ್ಕೆ ಶಕ್ಕಿಲ್, ಕಾಲಿಂದ ಓಡ್ಲಿಕ್ಕೆ ಶಕ್ಕಿಲ್, ಬುದ್ಧಿಯಿಂದ ವಿಚಾರ ಮಾಡ್ಲಿಕ್ಕೆ ಶಕ್ಕಿಲ್. ಯಾವುದೂ ನಾವು ಅಸ್ವತಂತ್ರ ತಮರು ನಾವು. ಅಂತ ಭಗವಂತ ಪರಮಾತ್ಮ ಎಲ್ಲ ಈಶನಾಗಿ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ಅಂತ ಕನಕದಾಸರು ಹೇಳಿದ ಕಾರಣ ಅಂಥ ಭಗವಂತನೇ ಕೇಶವನಾಗಿ ಬ್ರಹ್ಮ ರುದ್ರಾದಿಗಳಿಗೆ ಪ್ರೇರಣೆಯನ್ನು ಕೊಡತಕ್ಕಂಥ ಈಶ್ವರ ಕೇಶವನಾಮಕ ಪರಮಾತ್ಮ ನಮ್ಮ ಎಲ್ಲ ಕರ್ಮಗಳಿಗೆ ಪ್ರೇರಣೆಯನ್ನು ಮಾಡಿ ಸದ್ಬುದ್ಧಿಗೆ ಪ್ರೇರಣೆ ಮಾಡಿ ಪರಮಾತ್ಮ ಮಾಡ್ತಾನೆ. ಅದಕ್ಕಾಗಿ ಅವನೇ ನಿಮಿತ್ತ ಕಾರಣನಾಗಿದ್ದಾನೆ, ಉಪಾದಾನ ಕಾರಣವಲ್ಲ. ಇದು ದೊಡ್ಡ ಶಾಸ್ತ್ರವಿದೆ, ವೇಳೆ ಇಲ್ಲ. ನಿಮಿತ್ತ ಕಾರಣನಾಗಿದ್ದಾನೆ. ನಮ್ಮನ್ನ ಪುಷ್ ಮಾಡ್ತಾನೆ, ಕೀರ್ತಿ ನಮಗ್ ಕೊಡ್ತಾನೆ. ಭಗವಂತ ಮಾಡಿದ ಕೆಲಸ ಅವನು, ಇನ್ನೊಬ್ಬರ ಹೆಸರು ಹೇಳಿದವನು ಪರಮಾತ್ಮ. ಅಂತಹ ಪರಮಾತ್ಮನು ಆ ಕರ್ಮಗಳನ್ನ ಬೋಧಿಸಿ ನಿಮಿತ್ತ ಕಾರಣನಾಗಿದ್ದಾನೆ. ಆತನ ಪ್ರಸಾದವೇ ಜೀವನಿಗೆ ಕರ್ಮದ ಪ್ರಯೋಜನ. ಪರಮಾತ್ಮನನ್ನ ಪ್ರಸನ್ನೀಕರಿಸಿಕೊಳ್ಬೇಕು, ಪರಮಾತ್ಮನ ಪ್ರಸಾದವಾಗಬೇಕು. ಪ್ರಸಾದ ನಾಮೋ ಅನುಗ್ರಹ. ಗೀತಾ ತಾತ್ಪರ್ಯದೊಳಗೆ ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರಸಾದ ನಾಮ ಈಶ್ವರ ಅನುಗ್ರಹ, ಪರಮಾತ್ಮನ ಅನುಗ್ರಹ. ಆ ಪರಮಾತ್ಮನ ಅನುಗ್ರಹ ಆಗಬೇಕಾದರೆ ನಾವು ಪರಮಾತ್ಮ ಮಾಡಿಸಿದ ನನ್ನಲ್ಲಿ ನಿಂತು ಭಗವಂತ ಪ್ರೇರಣಾ ಮಾಡಿ ನನ್ನ ಕರ್ಮಗಳಿಗೆ ಪ್ರಚೋದಿಸಿ, ಕಪಿಲ ನಾಮಕ ಪರಮಾತ್ಮ ಕರ್ಮ ಪ್ರೇರಕನಾಗಿದ್ದಾನೆ. ಎಲ್ಲ ಕರ್ಮಗಳು ಆ ಪರಮಾತ್ಮ ಕಪಿಲ ನಾಮಕ ಪರಮಾತ್ಮ ಕಂ ಕಪಿಲಾಯ ನಮಃ ಅಂತ ಈ ರೀತಿಯಾಗಿ ತತ್ವ ಸಂಹಿತೆಯೊಳಗೆ ಅದನ್ನು ಹೇಳಿದ್ದಾರೆ. ಅದಕ್ಕಾಗಿ ಆತನ ಪ್ರಸಾದವೇ ಜೀವರಿಗೆ ಕರ್ಮಗಳಿಗೆ ಪ್ರಯೋಜನ. ನಾವು ಎದಕ್ ಮಾಡೋದು ಕರ್ಮ? ಸಂಧ್ಯಾವನ್ನ ಮಾಡ್ತೇನೆ, ದೇವ್ರ ಪೂಜೆ ಮಾಡ್ತೇನೆ, ಲಕ್ಷ್ಮೀ ಪೂಜೆ ಮಾಡ್ತೇನೆ, ಇನ್ನೊಬ್ಬರಿಗೆ ಸೇವೆಯನ್ನು ಮಾಡ್ತೇನೆ, ಸಮಥಿಂಗ್ ಇನ್ನು ಯಾವುದೋ ಒಂದು ನಾವು ಕರ್ಮಗಳನ್ನು ಮಾಡ್ತೇವೆ. ಮಾಡುವ ಉದ್ದೇಶವೇನು? ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹ, ಪ್ರಸನ್ನನಾಗಬೇಕು. ಆದ ಕಾರಣ ಆ ಪರಮಾತ್ಮ ನಮ್ಮಲ್ಲಿ ನಿಂತು ಕರ್ಮ ಪ್ರೇರಕನಾಗಿ ಬುದ್ಧಿಯಲ್ಲಿ ನಿಂತು, ಕಣ್ಣಲ್ಲಿ ನಿಂತು, ಬಾಯಿಯಲ್ಲಿ ನಿಂತು, ಶಬ್ದದಲ್ಲಿ ನಿಂತು, ಅಂತಃಕರಣದಲ್ಲಿ ನಿಂತು, ಕೈಯಲ್ಲಿ ನಿಂತು, ಪ್ರತಿಯೊಂದರಲ್ಲೂ ಭಗವಂತ ನಿಂತು ಆ ಕರ್ಮಗಳನ್ನು ಮಾಡಿಸ್ತಾನೆ. ತಾನು ಹೇಳ್ಕೋದಿಲ್ಲ, ಇನ್ನೊಬ್ಬರ ಹೆಸರು ಹೇಳಿದವನಿಗೆ ಇನ್ನೊಬ್ಬರ ಹೆಸರವನ್ನ ಪರಮಾತ್ಮ ಅದನ್ನು ಮಾಡ್ತಾನೆ. ಆದ ಕಾರಣ ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ನಾವು ಸತ್ಕರ್ಮಗಳನ್ನ, ಶುದ್ಧವಾದ ಕರ್ಮಗಳನ್ನ, ನಮ್ಮ ಕರ್ಮಗಳನ್ನ ಮಾಡಿ ನನ್ನ ಪೂಜೆಯನ್ನ ಮಾಡ್ರಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಇದೇ ಗೀತೆಯೊಳಗೆ ಸ್ವಕರ್ಮಣ ತಮಭರ್ಚ ಸಿದ್ಧಿಂ ವಿಂದತಿ ಮಾನವ. ಒಬ್ಬ ಮಾನವ, ಒಬ್ಬ ಭಕ್ತ, ಒಬ್ಬ ಜೀವ ಸಿದ್ಧಿಸಬೇಕು ಅಂದ್ರೆ ಯಾವುದಾದ್ರೂ ವಿದ್ಯಾ ಸಿದ್ಧಿಸ್ಬೇಕು, ನನ್ನ ಬಿಸ್ನೆಸ್ ಸಿದ್ಧಿಸ್ಬೇಕು, ನನ್ನ ಯಾವುದೇ ಒಂದು ಸಿದ್ಧಿಸ್ಬೇಕು ಅನ್ನೋ ಮೊಟ್ಟ ಮೊದಲಿಗೆ ನನ್ನ ಪೂಜೆ ಮಾಡಬೇಡ, ನೀನು ನಿನ್ನ ಕರ್ಮಗಳನ್ನು ಮಾಡು. ಸಂಧ್ಯಾವಂದನ, ತಂದೆ ತಾಯಿಗಳ ಸೇವೆ, ಇದು ದೊಡ್ಡ ಕರ್ಮ. ಈ ಕರ್ಮವನ್ನ ತ್ಯಾಗ ಮಾಡಿ ಭಗವಂತನ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನವಿಲ್ಲ.
ಯಾವ ಪ್ರಯೋಜನವಿಲ್ಲ, ಭಗವಂತ ಅನುಗ್ರಹ ಮಾಡುವುದಿಲ್ಲ, ಭಗವಂತನ ಪ್ರಸಾದ ಆಗುವುದಿಲ್ಲ. ಆದ ಕಾರಣ ಭಗವಂತನೇ ಅರ್ಜುನನಿಗೆ ಹೇಳಿರ್ತಕ್ಕಂಥ ಮಾತ ಬಹಳ ಸುಂದರವಾದ ಮಾತ, ಅದ್ಭುತವಾದ ಮಾತ. ಕೋಟಿ ಕೋಟಿ ರೂಪಾಯಿ ಕೊಟ್ಟರು ಕೂಡ ಈ ಕೃಷ್ಣ ಕಣ್ಣನು ಹೇಳಿರ್ತಕ್ಕಂಥ ಮಾತ ನಮಗೆ ಸಿಗುವುದಿಲ್ಲ. ಆದ ಕಾರಣ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಇದನ್ನು ಹೇಳಿದ್ದಾನೆ. ಆದ ಕಾರಣ ಕರ್ಮಗಳಿಗೆ ಪ್ರಯೋಜನ, ಈಶನ ಸೇವೆಯೇ ದಾಸನ ಕರ್ತವ್ಯ. ಇದು ಬಹಳ ಮಹತ್ವವಾದದ್ದು. ಪರಮಾತ್ಮನ ಸೇವೆ ಮಾಡುವುದು ಎದಕ್ಕಾಗಿ? ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಗ ಸಂಗಸವ ದಾಸೋಹಂ ತವ ದಾಸೋಹಂ. ಆದ ಕಾರಣ ಭಗವಂತನ ದಾಸರು ನಾವು. ದಾಸರ ದಾಸ್ಯವನ್ನು ಕೊಡಬೇಕೆಂದರೆ ಇದನ್ನಾದರೂ ಕೊಡದಿದ್ದರೆ ಅಂತ ದಾಸರೇ ಹೇಳಿದ್ದ ಕಾರಣ ಪರಮಾತ್ಮ ಈಶ, ನಾನು ದಾಸ. ಕರ್ಮವನ್ನ ಮಾಡ್ತಾ ಇರುವಾಗ, ದೇವರ ಪೂಜೆಯನ್ನು ಮಾಡ್ತಾ ಇರುವಾಗ, ಒಂದು ದಾನವನ್ನ ಮಾಡ್ತಾ ಇರುವಾಗ, ಒಂದು ಜಪವನ್ನ ಮಾಡ್ತಾ ಇರುವಾಗ, ಒಂದು ಪ್ರವಚನವನ್ನ ಹೇಳ್ತಾ ಇರುವಾಗ, ಅರ್ಚನೆ ಮಾಡ್ತಾ ಇರುವಾಗ, ಅಭಿಷೇಕ ಮಾಡ್ತಾ ಇರುವಾಗ, ನೈವೇದ್ಯವನ್ನ ಮಾಡ್ತಾ ಇರುವಾಗ ನಮಗ ಅನುಸಂಧಾನ ಬೇಕು. ಪರಮಾತ್ಮ ನೀನು ಸ್ವಾಮಿ, ನೀನು ನಿಯಾಮಕ, ನಾನು ದಾಸನಾಗಿದ್ದೇನೆ. ಅದಕ್ಕಾಗಿ ದಾಸ ಅಂತನೋ ವರ್ಡ್ ಇದು ಬಹಳ ಮಹತ್ವದ್ದು. ದಾಸರೆಂದರೆ ಪುರಂದರ ದಾಸರಯ್ಯ. ಅಂಥ ದಾಸತ್ವವನ್ನು ನಾವು ವಹಿಸಬೇಕು. ಇದು ಜೀವನನ ಮುಖ್ಯವಾದ ಕರ್ತವ್ಯ. ಇದೇ ಗೀತೆಯ ಆದೇಶ. ಕೃಷ್ಣ ಹೇಳ್ತಾನೆ, ಇದೇ ನನ್ನ ಆದೇಶ, ಇದರಿಂದ ನಾನು ತೃಪ್ತನಾಗ್ತೇನೆ, ಇದೇ ಗೀತೆಯ ಉಪದೇಶ. ಆದ ಕಾರಣ ಈ ಶ್ರೀಮದ್ ಭಗವದ್ಗೀತಾ ವೇದ ರಾಶಿ, ವೇದಗಳ ಅರ್ಥಗಳನ್ನ ನಮಗೆ ಓದ್ಲಿಕ್ಕಾಗುವುದಿಲ್ಲ, ನಮಗೆ ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಸರಳ ಭಾಷೆಯೊಳಗೆ ಪರಮಾತ್ಮ ಸರಳ ಭಾಷೆಯೊಳಗೆ ಒಂದು ಕಡ್ಡಿ ಡಬ್ಬಿ ಒಳಗೆ ಒಂದೇ ಒಂದು ಕಡ್ಡಿ ಇರ್ತದೆ. ಒಂದು ಕಡ್ಡಿ ನಮಗ ಗ್ಯಾಸ್ ಹಚ್ಚಬೇಕಾದ್ರೆ, ಒಲಿ ಹಚ್ಚಬೇಕಾದ್ರೆ ಎಲ್ಲಾ ಕಡ್ಡಿ ಕಾರಣವಲ್ಲ. ಸಣ್ಣದಾದ ಒಂದು ಡಬ್ಬಿಯೊಳಗೆ ಒಂದೇ ಒಂದು ಕಡ್ಡಿ ತೆಗೆದುಕೊಂಡು ನಾವು ಅದನ್ನ ಹೊತ್ತಿಸಬಹುದಲ್ಲ. ಹಾಗೆ ಪರಮಾತ್ಮನ ಆ ವೇದ ರಾಶಿಯೊಳಗೆ ಇರ್ತಕ್ಕಂಥ ಅನಂತ ವೈ ವೇದಾಹ, ಅನಂತ ಗುಣ. ಆ ಅನಂತ ಗುಣದೊಳಗೆ ನಾನು ಕೆಲವೊಂದು ಗುಣಗಳನ್ನ ಈ ಶ್ರೀಮದ್ ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ ಅನ್ನುವುದನ್ನ ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಈ ಉಪದೇಶವನ್ನ ಮಾಡಿದ್ದಾರೆ. ಅಂತಹ ಶ್ರೀಮದ್ ಭಗವದ್ಗೀತಾ ನಮ್ಮ ಪ್ರಯೋಗಶಾಲೆ, ನಮ್ಮ ಅನುಗ್ರಹ ಆಗಬೇಕು, ಮಾನವರಾಗಿ ಬಾಳಬೇಕು ಅಂತಂದ್ರೆ ಶ್ರೀಮದ್ ಭಗವದ್ಗೀತಾ ನಮ್ಮ ಜೀವನದೊಳಗೆ ಪ್ರಾಮಾಣಿಕವಾಗಿ ನಾವು ಟಚ್ ಮಾಡಲೇಬೇಕು, ನಾವು ಅಧ್ಯಯನ ಮಾಡಲೇಬೇಕು. ನನಗೆ ತಿಳಿಯುವುದಿಲ್ಲ, ಗೊತ್ತಿಲ್ಲ ಅಂತಂದ್ರೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ, ಮಂತ್ರಾಲಯ ಪ್ರಭುಗಳು ಮಾಡಿದ್ದಾರೆ, ಇನ್ನು ಅನೇಕ ಮಹಂತರು ಇದಕ್ಕೆ ಸರಳವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಅಂತಹ ಗೀತೆಯನ್ನ ಓದಿ ನಮ್ಮ ಜೀವನವನ್ನ ಉದ್ಧಾರ ಮಾಡಿಕೊಳ್ಳುವುದಕ್ಕೋಸ್ಕರ ಭಗವಂತ ಅರ್ಜುನನ್ನು ನಿಮಿತ್ತ ಮಾಡಿಕೊಂಡು ಈ ಶ್ರೀಮದ್ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾರೆ. ಅದಕ್ಕಾಗಿ ಇಂಥ ಗೀತಾ ಜಯಂತಿ ನಿಮಿತ್ತವಾಗಿ ಶ್ರೀಮದ್ ಭಗವದ್ಗೀತೆಯನ್ನ ಕೆಲವೊಂದು ಮಾತುಗಳನ್ನ ಗುರುಗಳ ಪರಮಾತ್ಮನ ಅನುಗ್ರಹದಿಂದ, ಅವರ ಪ್ರೇರಣೆಯಿಂದ ನಾನು ಹೇಳಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ, ಜಗತ್ತಿನೊಳಗೆ ಎಲ್ಲರಿಗೂ ಕೂಡ ಗೀತಾ ಉಪದೇಶ, ಗೀತೆಯನ್ನ ಓದಿದ ಕ್ಷಣ ಅಂತಹ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಕೊಟ್ಟು ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಈ ರೀತಿಯಾಗಿ ಶ್ರೀಮದ್ ಭಗವದ್ಗೀತಾ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಉಪದೇಶ ಮಾಡಿದ್ದಾನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.